ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಮಾರ್ಚ್ ತಿಂಗಳ 1ನೇ ತಾರೀಕು ದೈವಾನುಗ್ರಹದ ಒಳ್ಳೆಯ ದಿನ, ಒಳ್ಳೆಯ ತಿಂಗಳು. ದೇವರ ಎಲ್ಲ ಒಳಿತು ನಮಗೆ ಅನುಭವಿಸಲು ಸಾಧ್ಯವಾಗಲಿ. ದೇವರು ನಿಮಗೆ ಸಮೃದ್ಧಿಯಾಗಿ ಅನುಗ್ರಹಿಸಲಿ. ಇಂದು ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಕಳೆದ ತಿಂಗಳು ದೇವರು ನೀಡಿದ ಎಲ್ಲ ಅನುಗ್ರಹಕ್ಕಾಗಿ ಸ್ತುತಿ, ಸ್ತೋತ್ರ, ಮಹಿಮೆಯನ್ನು ಸಲ್ಲಿಸೋಣ. ವಾಕ್ಯ ಆಲಿಸುವಾಗ ನಮ್ಮದೇ ಆದ ಕೋರಿಕೆ, ಬೇಡಿಕೆಗಳನ್ನು, ಆಸೆ, ಆಕಾಂಕ್ಷೆಗಳನ್ನು ನೆನೆಸಿ ಪ್ರಾರ್ಥಿಸೋಣ. ನಮ್ಮ ಎಲ್ಲಾ ಕಾರ್ಯಗಳು ದೇವರು ಸಫಲಗೊಳಿಸುತ್ತಾರೆ, ಅನುಗ್ರಹಿಸುತ್ತಾರೆ. ಆಮೇನ್. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮಗೆ ಮರೆಯಲಾಗದ ಅದ್ಭುತಗಳು ನಿಮ್ಮ ಜೀವನದಲ್ಲಿ ಉಂಟಾಗಲಿ. ಸಂಕಟ ಇರುವ ಮನಸ್ಸು, ನೋವನ್ನು ಅನುಭವಿಸುವ ಶರೀರ, ನೊಂದು ಹೋಗಿರುವ ಜೀವನ, ನೋವು, ಕಷ್ಟ, ರೋಗ, ಸಂಕಟ ಇರುವ ಎಲ್ಲರಿಗಾಗಿ ಈ ವಾಕ್ಯದಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ಇಂದು ವಾಕ್ಯ ಆಲಿಸಲು ನಮಗೆ ಪ್ರಾರ್ಥಿಸಿ ಸಿದ್ಧರಾಗೋಣ. ಈ ತಿಂಗಳು ನಾವು ದೇವರಿಂದ ಅನುಗ್ರಹಿಸಲ್ಪಡುವ ತಿಂಗಳಾಗಲಿ. ಆಮೇನ್. ಸ್ವರ್ಗದ ದೇವರು ಸಮೃದ್ಧಿಯಾಗಿ ಅನುಗ್ರಹಿಸುತ್ತಾರೆ. ಒಳ್ಳೆಯ ಮಾತುಗಳನ್ನು ಕೇಳಲು ಸಾಧ್ಯವಾಗಲಿ. ಒಳ್ಳೆಯ ಒಂದು ಸಾಕ್ಷಿ ಹೇಳಲು ಸಾಧ್ಯವಾಗಲಿ. ಯೋಬನ ಗ್ರಂಥ 42ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯವನ್ನು ನಮಗೆ ಇಂದು ಆಲಿಸೋಣ. ಯೋಬನು ತನ್ನ ಮಿತ್ರರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಸರ್ವೇಶ್ವರ ಸ್ವಾಮಿ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿದ್ದರು. ಅವನ ಆಸ್ತಿ ಪಾಸ್ತಿಯನ್ನು ಮೊದಲಿಗಿಂತ ಇಮ್ಮಡಿಯಾಗಿಸಿದ್ದರು. ಅವನ ಎಲ್ಲಾ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇಂದಿನ ಪರಿಚಿತರು ಅವನನ್ನು ಕಾಣಬಂದು ಔತಣದಲ್ಲಿ ಭಾಗವಹಿಸಿದರು. ಅವನಿಗೆ ಸರ್ವೇಶ್ವರನಿಂದ ಒದಗಿದ ಆಪತ್ತಿಗಾಗಿ ಅನುತಾಪ ವ್ಯಕ್ತಪಡಿಸಿ ಸಂತೈಸಿದರು. ಪ್ರತಿಯೊಬ್ಬರು ಒಂದೊಂದು ಬೆಳ್ಳಿ ನಾಣ್ಯಗಳನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಪ್ರಿಯರೇ, ನನ್ನ ಸಂಪತ್ತು, ನನ್ನ ಐಶ್ವರ್ಯ ಪುನಃ ನೀಡಿರಿ ಎಂದು ಪ್ರಾರ್ಥಿಸಿದ ಯೋಬನಿಗೆ ಅಲ್ಲ, ಐಶ್ವರ್ಯ ಪುನಃ ಲಭಿಸಿದ್ದು. ಯೋಬನು ಮಿತ್ರರಿಗಾಗಿ, ಬೇರೆಯವರಿಗಾಗಿ ಪ್ರಾರ್ಥಿಸಿದ. ಆಗ ಅವನ ಜೀವನದಲ್ಲಿ ಐಶ್ವರ್ಯ ಪುನಃ ಲಭಿಸಿತು ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ಬೇರೆಯವರಿಗಾಗಿ ಪ್ರಾರ್ಥಿಸುವವರನ್ನು ದೇವರು ಬಹಳ ಮಾನ್ಯತೆಯಿಂದ ನೋಡುತ್ತಾರೆ. ನಾವು ಆಲಿಸುವ ವಾಕ್ಯವನ್ನು ಬೇರೆಯವರಿಗೆ ಶೇರ್ ಮಾಡುವಾಗ ನೀವು ಯಾರೆಲ್ಲರಿಗಾಗಿ ಪ್ರಾರ್ಥಿಸುತ್ತಿದ್ದೀರಾ? ಆಗ ದೇವರು ನಿಮ್ಮನ್ನು ಉನ್ನತಕ್ಕೆ ಏರಿಸುತ್ತಾರೆ. ದೇವರ ವಾಕ್ಯವನ್ನು ಶೇರ್ ಮಾಡುವಾಗ ಶುಭ ಸಂದೇಶ ಪ್ರಚಾರಕರಾಗಿ ನೀವು ಮಾರ್ಪಡುತ್ತಿದ್ದೀರಾ. ಆಮೇನ್. ಇದರಿಂದ ನನಗೆ ಏನು ಯೂಸ್, ನನಗೇನು ಪ್ರಯೋಜನ ಎಂದು ಯೋಚಿಸಬಾರದು. ಬೇರೆಯವರಿಗಾಗಿ ಪ್ರಾರ್ಥಿಸುವ ನಿನ್ನ ನಾಳೆಗಳಲ್ಲಿ ದೇವರು ನಿನ್ನನ್ನು ಉನ್ನತಕ್ಕೆ ಏರಿಸುತ್ತಾರೆ. ಆಮೇನ್. ಯೋಬನು ಸ್ನೇಹಿತರಿಗಾಗಿ ಪ್ರಾರ್ಥಿಸಿದ್ದಾಗ ದೇವರು ಯೋಬನಿಗೆ ಇದ್ದ ಐಶ್ವರ್ಯ, ಸಂಪತ್ತು ಇಮ್ಮಡಿಯಾಗಿ ಹಿಂತಿರುಗಿಸಿದರು. ಪ್ರಿಯರೇ, ಇಮ್ಮಡಿಯಾಗಿ ಅಭಿಷೇಕ, ಇಮ್ಮಡಿಯಾಗಿ ಆಶೀರ್ವಾದ, ಇಮ್ಮಡಿಯಾಗಿ ಕೃಪೆ ಸಿಗುವ ತಿಂಗಳಾಗಲಿ. ಆಮೇನ್. ದೇವರ ಅನುಗ್ರಹ ಇಮ್ಮಡಿಯಾಗಿ ಸುರಿಯುವ ತಿಂಗಳಾಗಲಿ. ನಾವು ನೋಡಲು ಬಯಸುವವರು ನಮ್ಮನ್ನು ನೋಡಲು ಬರುತ್ತಾರೆ. ಮಾತ್ರವಲ್ಲ, ನಮಗೆ ಉಡುಗೊರೆ ನೀಡುತ್ತಾರೆ. ದೇವರು ನಿನ್ನ ಅನುಗ್ರಹಗಳನ್ನು ಹಿಂತಿರುಗಿಸುವಾಗ ನಿನ್ನಿಂದ ದೂರ ಹೋದವರು ನಿನ್ನ ಹತ್ತಿರ ಬರುತ್ತಾರೆ. ಬೇರೆಯವರಿಗಾಗಿ ಪ್ರಾರ್ಥಿಸುವವರಿಗೆ ದೇವರು ಸನ್ಮಾನಿಸುತ್ತಾರೆ, ಪ್ರೀತಿಸುತ್ತಾರೆ ಎಂದು ನಾವು ಇಂದು ವಾಕ್ಯದಲ್ಲಿ ಆಲಿಸಿದ್ದೆವು. ವಾಕ್ಯದ ಅಭಿಷೇಕ ನನ್ನ ಮೇಲೆ, ನಿನ್ನ ಮೇಲೆ ಸುರಿಯಲ್ಪಡಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಇಂದು ಭಾನುವಾರ, ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ಈ ತಿಂಗಳು ದೇವರು ನೀಡುವ ಎಲ್ಲ ಉಡುಗೊರೆಗಳಿಗಾಗಿ, ಅನುಗ್ರಹಗಳಿಗಾಗಿ, ಆಶೀರ್ವಾದಗಳಿಗಾಗಿ, ಬಿಡುಗಡೆಗಳಿಗಾಗಿ, ಕೃಪೆಗಾಗಿ ತ್ರಯೇಕ ದೇವರಿಗೆ ಸ್ತುತಿ, ಸ್ತೋತ್ರ, ಮಹಿಮೆಯನ್ನು ಸಲ್ಲಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.